ಇಂದಿನ ಸಮಾರಂಭದ ವೇದಿಕೆ ಮೇಲೆ ಆಸೀನರಾದಂಥ ನಮ್ಮೆಲ್ಲರ ಹಿರಿಯರು ನಮ್ಮ ಹಾಸ್ಟೆಲ್ಗೋಸ್ಕರ ತಮ್ಮ ಒಂದು ಜೀವನವನ್ನು ಮುಡಿಪಟ್ಟು ಎಷ್ಟು ಶ್ರಮದಿಂದ ಅದನ್ನು ಬೆಳೆಸಿರ್ತಕ್ಕಂಥ ಮುಖಂಡರಾದಂಥ ಶ್ರೀನಿವಾಸರವರೇ ಮತ್ತು ಕೀರ್ತಿಕುಮಾರ್ ಅವರೇ, ಧನಂಜಯ ಅವರೇ, ವಿಜಯಕುಮಾರ್ ಅವರೇ ಮತ್ತು ನಿಮ್ಮ ನೆರೆಯ ರಾಜ್ಯ ಆದಂಥ ಅನಂತಪುರ ಜಿಲ್ಲೆಯ ಗೌಡ ಸಂಘದ ಅಧ್ಯಕ್ಷರಾದಂಥ ಶ್ರೀ ಕಿರಣಕುಮಾರ್ ಗೌಡರವರೇ, ಇಲ್ಲಿ ಆಸೀನರಾದಂಥ ನಿಮ್ಮ ಸ್ನೇಹಿತರೇ, ವಿದ್ಯಾರ್ಥಿನಿಯರೇ, ನಮ್ಮ ಕಿರಣ್ ಕುಮಾರ್ ಗೌಡವರು ಬಹಳ ಒಂದು ಸುದೀರ್ಘವಾದಂಥ ಒಂದು ಸಲಹೆಗಳನ್ನು ಕೊಟ್ಟಿದ್ದಾರೆ. ಅದನ್ನು ತಾವೆಲ್ಲರೂ ಅರಿತುಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಯಾಕಂದರೆ ಕಿರಣ್ ಕುಮಾರ್ ಗೌಡವರು ಅಲ್ಲಿ ನಮ್ಮ ಸಂಘನೇ ಇರಲಿಲ್ಲ ಅನಂತಪುರದೊಳಗೆ. ಅಂಥದನ್ನು ಅವರು ಸ್ವತಃ ಒಬ್ಬರೇ ನಿಂತ್ಕೊಂಡು ಎಷ್ಟೋ ಶ್ರಮದಿಂದ ಭಾಳ ಕಷ್ಟಪಟ್ಟು ಪ್ರತಿಯೊಂದು ಹಳ್ಳಿನೊಳಗೆ ನಮ್ಮ ಸಂಘದವ್ರನ್ನ ಭೇಟಿ ಮಾಡಿ ಇವತ್ತು ಅನಂತಪುರ ಜಿಲ್ಲೆದೊಳಗೆ ಗೌಡ ಸಂಘ ಭಾಳ ಮುಂದೆ ತರೋದಕ್ಕೆ ಕಾರಣಭೂತರ ಆಗಿದ್ದಾರೆ. ನಿಜವಾಗಲೂ ಅವರು ಮಾಡಿರ್ತಕ್ಕಂಥ ಒಂದು ಸೇವೆ ಏನು ಮಾಡ್ತದೆ ನಮ್ಮ ಸಂಘಕ್ಕೆ ನಿಜವಾಗ್ಲೂ ಶ್ಲಾಘನೀಯ. ಅವರೇನು ಮಾಡ್ತಾ ಇದ್ದಾರೆ ಎಂಬುದು ನನ್ನ ಜಿಲ್ಲೆಯಿಂದ ನನಗೆ ಇನ್ಫಾರ್ಮೇಷನ್ ಬರೋದಕ್ಕಿಂತ ಅವರು ಮಾಡ್ತಕ್ಕಂಥ ಕೆಲಸ ಏನು ಮಾಡ್ತಾ ಇದ್ದಾರೆ ಅನಂತಪುರ ಜಿಲ್ಲೆದೊಳಗೆ ನನಗೆ ಪ್ರತಿಯೊಂದು ಮೆಸೇಜು ಯಾವಾಗಲೂ ಬರ್ತಾ ಇರ್ತದೆ. ನಿಜವಾಗ್ಲೂ ಭಾಳ ಹೆಮ್ಮೆ ಅನ್ನಿಸ್ತದೆ. ಒಬ್ಬ ವ್ಯಕ್ತಿ ಒಂದು ನಮ್ಮ ಸಂಘದ ಬಗ್ಗೆ ಇಷ್ಟು ಕಳಕಳಿ ವಹಿಸಿದ್ದಾರೆ ಅಂತ ಹೇಳಿದ್ರೆ ನಿಜವಾಗಲೂ ಬಹಳ ಶ್ಲಾಘನೀಯ. ಅದು ಎಲ್ಲರೂ ಒಂದು ಇದರೊಳಗೆ ನಿಂತ ಅವರು ಬರೀ ಅನಂತಪುರಕ್ಕೆ ಮಾತ್ರನೇ ಅಲ್ಲ, ಇವತ್ತಿನ ಬಳ್ಳಾರಿ ಜಿಲ್ಲೆಗೂ ಅಂಥ ಒಂದು ವ್ಯಕ್ತಿ ಒಂದು ಸಜೆಷನ್ ನಮಗೆ ಬೇಕಾಗಿದೆ. ಅವ್ರಿಗೆ ಒಳ್ಳೆಯದಾಗಬೇಕು. ಇನ್ನು ಹೆಚ್ಚಿನ ರೀತಿಯಿಂದ ಅವರು ಶ್ರಮ ವಹಿಸಿಬಿಟ್ಟು ಮುಂದೆ ಬರಬೇಕು ಅಂತಂದೇಳಿ ನಾನು ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಈ ನಮ್ಮ ಹಾಸ್ಟೆಲ್ ವಿಷಯದೊಳಗೆ ಬರಬೇಕು ಅಂದರೆ ಈಗೆಲ್ಲ ನಾನು ಎಕ್ಸಿಕ್ಯೂಟಿವ್ ಕಮಿಟಿನೊಳಗೆ ಎಲ್ಲ ಡಿಸ್ಕಸ್ ಆಯಿತು. ಈಗ ಕೆಲವು ಸ್ಟೂಡೆಂಟ್ಸ್ಗೆ ಇವತ್ತು ಅವಾರ್ಡ್ ಕೊಟ್ಟಿದ್ದೀವಿ, ಪ್ರೆಸೆಂಟೇಷನ್ ಆಗಿದೆ. ಭಾಳ ಸಂತೋಷ. ಅವ್ರು ತಂದಿರ್ತಕ್ಕಂಥ ಒಂದು ಮಾರ್ಕ್ಸ್ ಏನು ತಂದಿದ್ದಾರೆ ನಿಜವಾಗ್ಲೂ ಭಾಳ ಹೆಮ್ಮೆ ಪಡ್ತಕ್ಕಂಥದ್ದು. ಆದರೆ ಅಲ್ಲಿಗೆ ಭಾಳ ಕಡಿಮೆ ಆಯಿತು, ಕಡಿಮೆ ಜನ ಮಾತ್ರ ತಗೊಂಡಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ವಿದ್ಯಾರ್ಥಿಗಳಾಗಲಿ ವಿದ್ಯಾರ್ಥಿನಿಯರಾಗಲಿ ಹೆಚ್ಚಿನ ಸಂಖ್ಯೆಯಿಂದ ಅವತ್ತು ಮಾರ್ಕ್ಸ್ ತಗೋಬೇಕು. ಯಾಕಂದರೆ ಈಗ ಬರ್ತಕ್ಕಂಥ ಬರೀ 60-70% ಎಲ್ಲ ನಮ್ಮ ಹಾಸ್ಟೆಲಿಂದ 90%, 100% ಬರ್ತಕ್ಕಂಥ ಶ್ರಮ ಪಡಿಬೇಕು. ಯಾಕಂದರೆ ನೀವು ಸುಖವಾಗಿ ಇದಿರಲಿ ಎಲ್ಲ ಬೇಕು ಮನೆಗೆ ನಿಮ್ಮ ಮನೆಯೊಳಗೂ ಅಷ್ಟು ಸುಖ ಇರಲಿಕ್ಕಿಲ್ಲ ಅಂಥ ಸುಖ ನಮ್ಮ ಹಾಸ್ಟೆಲ್ನೊಳಗೆ ಕೊಡ್ತಾ ಇದ್ದಾರೆ. ಈಗ ಅದೇ ನಮ್ಮ ಕಮಿಟಿ ಮೆಂಬರ್ಸ್ ಅದೇ ಹೇಳಿದ್ದೀನಿ. ಈಗ ಅವ್ರು ಮಾರ್ಕ್ಸ್ ತಗೊಂಬಂದರೆ ಮಾತ್ರ ಅವರಿಗೆಲ್ಲ ಫೆಸಿಲಿಟೀಸ್ ಕೊಡ್ರಿ, ಇಲ್ಲ ಮಾರ್ಕ್ಸ್ ಇಲ್ಲ ಅಂತಂದು ಹೇಳಿದ್ರಿಗಿನ ಆದಷ್ಟು ಅವ್ರಿಗಿರ್ತಕ್ಕಂಥ ಅನುಕೂಲಗಳೆಲ್ಲ ಕಡಿಮೆ ಮಾಡಿಬಿಡ್ರಿ. ಅವ್ರಿಗೆ ಒಂದು ಇನ್ನೂ ಕಡಿಮೆ ಬಂದಪ್ಪ ಅಂದರೆ ಅವ್ರ ಮನೆಗೆ ಕಳಿಸ್ತೀನಿ ಅಂತಂದೇಳಿ. ಈಗ ನಮ್ಮ ಹಾಸ್ಟೆಲ್ನ ಹೆಸರು ಇಂಪಾರ್ಟೆಂಟ್. ಇವತ್ತು ನಾನೇನಾದರೂ ಇವತ್ತು ಶ್ರಮ ಪಡ್ತಾಯಿದ್ದೀವಿ, ಹಾಸ್ಟೆಲ್ ಕಟ್ಟಿದ್ದೀವಿ ಅಂತಂದು ಹೇಳಿದ್ರೆ ಇವತ್ತು ನನ್ನ ವೈಯಕ್ತಿಕವಾಗಿ ಹೇಳ್ಬೇಕಂತಂದು ಹೇಳಿದ್ರೆ ಯಾವ ಸ್ಟೂಡೆಂಟ್ಸು ಇವತ್ತು ಕಲೆಕ್ಟರ್ ಆಗಿದ್ದಾನೆ, ಇವತ್ತು DC ಆಗಿದ್ದಾನೆ, ಇವತ್ತು SP ಆಗಿದ್ದಾನೆ, ಇವತ್ತು ದೊಡ್ಡ ಸೆಕ್ರೆಟರಿ ಆಗಿದ್ದಾರೆ ಅಂತ ಹಾಸ್ಟೆಲಿಂದ ಬಂದಿದ್ದೀವಿ ಅಂತಂದು ಯಾರಾದರೂ ನನಗೆ ಹೇಳಿದ್ರೆ ನನ್ನಷ್ಟು ಸಂತೋಷ ಪಡ್ತಕ್ಕಂಥವ್ನು ಯಾರಿಲ್ಲ. ನೀವು ಅಂಥ ಒಂದು ವ್ಯಕ್ತಿತ್ವವನ್ನು ತಾವು ಪಾಲಿಸಬೇಕು. ಆ ಒಂದು ಕೀರ್ತಿ ನಮ್ಮ ಹಾಸ್ಟೆಲ್ ಕೀರ್ತಿನ ಬೆಳೆಸಬೇಕು.
ಬರೀ ಇವತ್ತು ಬಂದಿರ್ತಕ್ಕಂಥ ಸುಖವಾಗಿ ಹಾಸ್ಟೆಲ್ ನೋಡಿ ಎಲ್ಲ ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಅಂತಂದೇಳಿ ಅದನ್ನು ಅನುಭವಿಸ್ಬಿಟ್ಟು ಬರೀ ಲೇಜಿನೆಸ್ ಬರ್ತಕ್ಕಂಥದ್ದಲ್ಲ. ನೀವು ಹಾಸ್ಟೆಲ್ ಹೆಸರು ತರಬೇಕು. ನಮ್ಮ ಮುಖ್ಯವಾಗಿ ಬಂದಿರತಕ್ಕಂಥದ್ದು ನಾವು ಯಾವಾಗ ನಾವು ಹೆಮ್ಮೆ ಪಡ್ತೀವಪ್ಪ ಅಂದರೆ ನಮ್ಮ ಈ ಬಳ್ಳಾರಿ ಹಾಸ್ಟೆಲ್ನಿಂದ ನಾವು ಇವತ್ತಿನ ದಿವಸ ಈ ಮಟ್ಟಿಗೆ ಬಂದಿದ್ದೀವಿ ಅಂತಂದೇಳಿ ತಾವು ಯಾವತ್ತೂ ಹೇಳ್ಕೊತಿರೋ ಆವಾಗ ಮಾತ್ರ ನಾವು ಹೆಮ್ಮೆ ಪಡ್ತೀವಿ. ಅದಕ್ಕೋಸ್ಕರ ಇವತ್ತಿನ ದಿವಸ ನಮ್ಮ ಹಾಸ್ಟೆಲ್ಗಳು ಇವತ್ತೇ ಮಾಡ್ತಾಯಿದ್ದಾರೆ. ಅವರು ಇರ್ತಕ್ಕಂಥ ಕಮಿಟಿ ಮೆಂಬರ್ಸು ಸರಿಯಾಗಿ ಸಕ್ರಮವಾಗಿ ನಡೆಸ್ತಾ ಇದ್ದಾರೆ. ಯಾಕಂದರೆ ಇವಾಗ ಮತ್ತೆ ನಮ್ಮ ಲೇಡೀಸ್ ಹಾಸ್ಟೆಲ್ ಭಾಳ ರಶ್ ಆಗಿದೆ ಅಂತಂದು ನಾನು ಕೇಳಿದ್ದೀನಿ. ಅದಕ್ಕೋಸ್ಕರ ಅವರಿಗೆ ಮೇಲೆ ಇರ್ತಕ್ಕಂಥ ಇನ್ನೂ ರೂಮ್ಸ್ ಮಾಡಿ ಅವ್ರಿಗೆ ಒಳ್ಳೆಯ ಅನುಕೂಲಗಳು ಮಾಡಿಕೊಡ್ಬೇಕು ಅಂತಂದೇಳಿ ಮೇಲೆ ರೂಮ್ಸ್ ಕಟ್ಟಿಸ್ತಾ ಇದ್ದೀವಿ. ಈ ರೀತಿ ಇರ್ತಕ್ಕಂಥ ನಮ್ಮ ಹಾಸ್ಟೆಲ್ ಇನ್ನು ಬೆಳೀತಕ್ಕಂಥದ್ದು ಬರೀ ನಾವು ಮಾತ್ರ ಅದು ಕಾರಣಭೂತರಾಗಬಾರ್ದು. ಇವತ್ತಿರ್ತಕ್ಕಂಥ ಸ್ಟೂಡೆಂಟ್ಸ್ ಏನಿದ್ದಾರೆ ಆ ಸ್ಟೂಡೆಂಟ್ಸ್ ಎಲ್ಲರೂ ಇವತ್ತು ನಮ್ಮ ಹಾಸ್ಟೆಲ್ನ ನಿಮ್ಮ ಸ್ವಂತ ಹಾಸ್ಟೆಲ್, ನಿಮ್ಮ ಮನೆ ಅಂತ ತಿಳ್ಕೊಂಡೇ ನೀವು ಅದನ್ನು ಹಾಸ್ಟೆಲ್ನ ನೀವು ಬೆಳೆಸ್ಕೊಂತ ಹೋಗ್ತಕ್ಕಂಥದ್ದು. ಅವ್ರು ಹೇಳ್ತಕ್ಕಂಥ ವಿದ್ಯಾಭ್ಯಾಸ ಮಾತ್ರ ಭಾಳ ಮುಖ್ಯ. ನಾವು ಶ್ರೀನಿವಾಸ್ ಹೇಳ್ತಾಯಿದ್ರು, ಡಿಸಿಪ್ಲಿನ್ ಭಾಳ ಇಂಪಾರ್ಟೆಂಟ್. ಆ ಒಂದು ಶಿಕ್ಷಣ ಡಿಸಿಪ್ಲಿನ್ ಏನಿದೆಯಲ್ಲ ಆ ಡಿಸಿಪ್ಲಿನ್ ಮಾತ್ರ ನಮ್ಮ ಹಾಸ್ಟೆಲ್ನಿಂದನೇ ಬರಲೇಬೇಕು. ಆ ಡಿಸಿಪ್ಲಿನ್ನೊಳಗೆ ಏನಾದರೂ ಸ್ವಲ್ಪ ಕಿಂಚಿತ್ತು ಕಡಿಮೆ ಆಯ್ತಪ್ಪ ಅಂತಂದೇಳಿದ್ರೆ ನಾವು ಸಹಿಸೋದಕ್ಕೆ ರೆಡಿಯಾಗಿಲ್ಲ. ನೀವು ಇರ್ತಕ್ಕಂಥ ಎಜುಕೇಷನ್ನೊಳಗೆ ಸಹಾಯಕವಾಗಿ ಇವಾಗ ಡಿಸಿಪ್ಲಿನ್ ಭಾಳ ಮುಖ್ಯ ಇರ್ತೈತೆ. ಅದಕ್ಕೋಸ್ಕರ ಇಲ್ಲಿ ಇರ್ತಕ್ಕಂಥ ನಮ್ಮ ಸ್ಟೂಡೆಂಟ್ಸ್ಗೆ ಇಷ್ಟ ಹೇಳ್ತಿದ್ದೀನಿ, ಭಾಳ ವಾರ್ನಿಂಗ್ನೂ ಕೊಡ್ತಾಯಿದ್ದೀನಿ ನಾನು. ನೀವು ಸರಿಯಾಗಿ ವಿದ್ಯಾಭ್ಯಾಸ ಮಾಡಲಿಲ್ಲ, ಸರಿಯಾದ ರೀತಿಗೆ ನೀವು ಮಾರ್ಕ್ಸ್ ತಗೊಂಬರಲಿಲ್ಲಪ್ಪ ಅಂದರೆ ನಿಮಗೆ ಇಲ್ಲಿ ಸ್ಥಾನ ಇರೋದಕ್ಕೆ ಭಾಳ ಕಷ್ಟ ಆಗ್ತೈತೆ ಅಂತೇಳಿ ನೀವು ಹೇಳಿ ಬಯಸ್ತಾ ಇದ್ದೀನಿ. ಅದನ್ನು ನೀವು ದೃಷ್ಟಿಯಾಗಿ ಇಟ್ಕೊಂಡು ನೀವು ಹೆಚ್ಚಿನ ರೀತಿಯಿಂದ ಶ್ರಮಪಟ್ಟು ನೀವು ಮಾರ್ಕ್ಸ್ ತೊಗೊಂಬಂದು ನಮ್ಮ ಹಾಸ್ಟೆಲ್ ಒಳ್ಳೆಯ ಹೆಸರು ತರಬೇಕು ಅಂತಂದೇಳಿ ನಿಮ್ಮೆಲ್ಲರೂ ಕೇಳ್ತಾ ಇದ್ದೀನಿ. ಈಗಿರ್ತಕ್ಕಂಥ ನಮ್ಮ ಸ್ನೇಹಿತರು ಹೇಳ್ತಾ ಇದ್ದಾರೆ, ನಮ್ಮ ಸಂಖ್ಯೆ ಏನಿದಲ್ಲ, ನಮ್ಮ ಈಡಿಗರು ಇರ್ತಕ್ಕಂಥ ಒಂದು ಜನಸಂಖ್ಯೆ ಇಷ್ಟಿದ್ರೂ ಕೂಡ ಪ್ರತಿ ವರ್ಷದೊಳಗೆ ನಾನು ನೋಡ್ತಾ ಇದ್ದೀನಿ ಭಾಳ ಕಡಿಮೆ ಜನರೇ ಇಲ್ಲಿಗೆ ಹಾಜರಾಗ್ತಾ ಇದ್ದಾರೆ. ಅದಕ್ಕೋಸ್ಕರ ಇಲ್ಲಿರ್ತಕ್ಕಂಥ ತಂದೆ ತಾಯರೇನಿದ್ದಾರೆ, ನಮ್ಮ ಸಂಘದ ಮುಖಂಡರೇನಿದ್ದಾರೆ, ಹೆಚ್ಚಿನ ಸಂಖ್ಯೆಯಿಂದ ಇಲ್ಲಿ ಭಾಗವಹಿಸಬೇಕು, ಅದು ಪಾರ್ಟಿಸಿಪೇಟ್ ಮಾಡಬೇಕು. ಇರ್ತಕ್ಕಂಥ ತೊಂದರೆಗಳೇನಿದಾವಲ್ಲ, ನಮ್ಮ ಸಮಾಜದ ತೊಂದರೆಗಳು ಏನಿದಾವಲ್ಲ ಅದನ್ನೆಲ್ಲ ನಮ್ಮ ಗಮನಕ್ಕೆ ತಂದರೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಹ ನಾವು ಪರಿಹಾರ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತಂದೇಳಿ ಈ ಒಂದು ಅವಕಾಶ ನಮ್ಗೆ ಕೊಟ್ಟಿದ್ದಕ್ಕೋಸ್ಕರ ತಮ್ಮೆಲ್ಲರಿಗೂ ನಾನು ಧನ್ಯವಾದ ತಿಳಿಸ್ಬಿಟ್ಟು ಧನ್ಯವಾದಗಳು ತಿಳಿಸುತ್ತಾ ಈಗ ವಂದನಾ ಈ ಮಲ್ಲಿಕಾರ್ಜುನ ಅವರು ಬಹುಮಾನವನ್ನು ಕೊಟ್ಟಿರ್ತಾರೆ, ಅದನ್ನು ನಾವು ಸಾಯಂಕಾಲ ವಿತರಿಸುತ್ತೇವೆ. ಮೆಂಬರ್ ಅಂತ ದೊಡ್ಡಮಲೈ ಅವರು ನಮ್ಮ ಅಧ್ಯಕ್ಷರು, ನಮ್ಮ ಸಮಾಜದ ಸದಸ್ಯರು ಈ ಸಮಾರಂಭಕ್ಕೆ ಭಾಳ ಕಡಿಮೆ ಜನಸಂಖ್ಯೆಯಲ್ಲಿ ಬಂದಿರುತ್ತಾರೆ ಎಂದು ಹೇಳಿದರು. ಕಾರಣ ಇಷ್ಟೇ, ಈಗಾಗಲೇ ಕಂಪ್ಲೀಟ್ ತುಂಗಭದ್ರಾ ಕೆನಾಲ್ ನೀರು ಈ ಜನವರಿ 10ನೇ ತಾರೀಕು ಕಟ್ಟಾಗೋದ್ರಿಂದ ಕೊನೆ ಜಮೀನುಗಳಿದ್ದವರಿಗೆ ನೀರು ಸಿಗಲಾರದ ಕಾರಣ ಅವರು ಆ ವೃತ್ತಿಯಲ್ಲಿ ತೊಡಗಿಕೊಂಡಿರುತ್ತಾರೆ. ಅದಕ್ಕೆ ಸ್ವಲ್ಪ ಕಡಿಮೆ ಆಗಿದೆ. ಆದಷ್ಟು ನಾವು ನವೆಂಬರ್ ಡಿಸೆಂಬರ್ನಲ್ಲಿ ನಾವು ಈ ಜನರಲ್ ಬಾಡಿ ಮೀಟಿಂಗ್ ಮಾಡಿದಾಗಿನ ಆ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ರೈತ ಬಾಂಧವರು ಬರುತ್ತಾರೆ ಎಂದು ತಿಳಿಸುತ್ತಾ, ಯಾಕಂದ್ರೆ ಈ ಜನವರಿ ಅಂದರೆ ಈಗ ಕಂಪ್ಲೀಟ್ ಮೆಣಸಿನಕಾಯಿ ತೆಗೆಯುವುದು ಕೀಳುವುದು ಬಂದಿದೆ, ಕವಳಿ ಕಣಗಳು ನಡೀತದವ, ಅದರಿಂದ ಸ್ವಲ್ಪ ಕಡಿಮೆ ಜನ ಬಂದಿರ್ತಾರೆ ಎಂದು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಮಧ್ಯಾಹ್ನದ ಎಲ್ಲರಿಗೂ ಶುಭೋದಯಗಳನ್ನು ಕೋರುತ್ತಾ ಆರ್ಯ ಈಡಿಗ ಗೌನ ಮಹಾಜನ ಸಭಾ ಬಳ್ಳಾರಿ 91ನೇ ವಾರ್ಷಿಕ ಸರ್ವ ಸದಸ್ಯರ ಸಭೆ 2018-19ನೇ ಸಾಲಿನ ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದಂತಹ ಮಾನ್ಯ HG ರಾಮುಲು ದಣಿಯವರು ಸರ್ ಅವರಿಗೆ ಹಾಗೂ ಶ್ರೀ ಮೂಲಾ ಶ್ರೀನಿವಾಸ್ ಸರ್ ಉಪಾಧ್ಯಕ್ಷರು ಹಾಗೂ ಕೀರ್ತಿ ಕುಮಾರ್ ಸರ್ ಕಾರ್ಯದರ್ಶಿಗಳು ಮತ್ತು ಎಸ್ ಧನಂಜಯ್ ಸರ್ ಉಪ ಕಾರ್ಯದರ್ಶಿಗಳು ಹಾಗೂ ವಿಜಯ್ ಕುಮಾರ್ ಸರ್ ಖಜಾನ್ಸಿ ಅವರು ಹಾಗೂ ಈ ಕಾರ್ಯಕ್ರಮಕ್ಕೆ ನಿಮ್ಮ ಕೆಲಸವನ್ನು ಹಾಗೂ ನಿಮ್ಮ ವೃತ್ತಿಯನ್ನು ಬದಿಯಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ. ಹಾಗೂ ನಮ್ಮ ಹಾಸ್ಟೆಲಿನ ಬಾಲಕ ಮತ್ತು ಬಾಲಕಿಯರು ಈ ಕಾರ್ಯಕ್ರಮವನ್ನು ಸೇವೆಯಲ್ಲಿ ಪಾಲ್ಗೊಂಡು ಅತಿ ಹೆಚ್ಚಿನ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ. ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಕೊಡುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು ಹೇಳುತ್ತಾ ನಂತರ ಊಟದ ವ್ಯವಸ್ಥೆ ಇರುತ್ತದೆ. ಕಾರ್ಯಕ್ರಮ ಮುಗಿದ ನಂತರ ಈಗ ಎಲ್ಲರೂ ಊಟಕ್ಕೆ ಹೋಗ್ಬೇಕಂತೇಳಿ ಕೇಳ್ಕೊಳ್ತದೆ. ಊಟದ ವ್ಯವಸ್ಥೆ ಮಾಡಿರುತ್ತೇವೆ, ಎಲ್ಲರಿಗೂ ಸಂಘದ ವತಿಯಿಂದ ಊಟದ ವ್ಯವಸ್ಥೆಯನ್ನು ಮಾಡಿರುತ್ತೇವೆ.
ಆರ್ಯಡಿಗ ಗೌನ ಮಹಾಸಭಾ ಬಳ್ಳಾರಿ. ಮೊದಲನೆಯದಾಗಿ 91ನೇ ವಾರ್ಷಿಕ ಸರ್ವ ಸದಸ್ಯರ ಸಭೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ತಮ್ಮನ್ನು ಸ್ವಾಗತಿಸುತ್ತಾ ಸ್ವಾಗತ ಭಾಷಣವನ್ನು ಮಾಡಲು ಬರೆದಿದ್ದಾರೆ ನವೀನ್ ಕುಮಾರ್ ಅವರು. ಅನುಭವವು ಜಗತ್ತಿನ ಸರ್ವಶ್ರೇಷ್ಠ ಶಿಕ್ಷಕ. ಉಸಿರಾಡುವವರೆಗೂ ಕಲಿ, ಜ್ಞಾನಾರ್ಜನೆಯೇ ಜೀವನದ ಗುರಿಯಾಗಲಿ ಎಂದು ಸ್ವಾಮಿ ವಿವೇಕಾನಂದ ಮಾತುಗಳನ್ನು ನೆನೆಯುತ್ತಾ ಮೊದಲಿಗೆ ನಿಮ್ಮೆಲ್ಲರಿಗೂ ಅಂತಾರಾಷ್ಟ್ರೀಯ ಯುವ ದಿನದ ಶುಭಾಶಯಗಳು. ದೀಪಂ ಜ್ಯೋತಿ ಪರಬ್ರಹ್ಮಂ, ದೀಪಂ ಜ್ಯೋತಿ ಜನಾರ್ದನ, ದೀಪೋ ಹರತು ಮೇ ಪಾಪಂ, ದೀಪ ಜ್ಯೋತಿ ನಮೋಸ್ತುತೆ. ನಮ್ಮ ಎಲ್ಲ ಪಾಪವನ್ನು ನಶಿಸಿರುವ ದೀಪ ಜ್ಯೋತಿ ಆರ್ಯ ಈಡಿಗ ಗೌನ ಮಹಾಸಭಾ 91ನೇ ಸರ್ವ ಸದಸ್ಯರ ಸಭೆಗೆ ನಾಂದಿಯಾಗಲಿ ಎಂದು ಆಶಿಸುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವ ಪೂಜ್ಯರು ಹಾಗೂ ಗಣ್ಯರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಚಾಲನೆ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಯಶೋಧ ಮೇಡಮ್ ಅವರನ್ನು ವೇದಿಕೆ ಮೇಲೆ ಬರಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಈಗ ಹಾಸ್ಟೆಲ್ ವಾರ್ಡನ್ ಸರ್ ಅವರಾದಂತಹ ಶ್ರೀನಿವಾಸ್ ಸರ್ ಅವರಿಗೆ ಮಲ್ಲಿಕಾರ್ಜುನ್ ಅವರು ಹೂಗುಚ್ಚುಗಳನ್ನು ನೀಡುವ ಮೂಲಕ ಸ್ವಾಗತಿಸಿಕೊಳ್ಳುತ್ತಾರೆ. ಪಲ್ಲವಿ ಅವರಿಂದ ಹೂಗುಚ್ಚುಗಳನ್ನು ನೀಡುವ ಮೂಲಕ ವಿನಂತಿಸಿಕೊಳ್ಳುತ್ತಾರೆ. ಹೂಗುಚ್ಚುಗಳನ್ನು ನೀಡುವ ಮೂಲಕ ರಾಮಕೃಷ್ಣ ಅವರನ್ನು ಆಗಮಿಸಿ. ಎಲ್ಲ ಅತಿಥಿಗಳು ಜ್ಯೋತಿಯನ್ನು ಬೆಳಗಿಸುವ ಮೂಲಕ ಪ್ರಾರಂಭಿಸುವೆಂದು ವಿನಂತಿಸಿಕೊಳ್ಳುತ್ತಿದ್ದೇವೆ. ಹಾಗೆ ಈಡಿಗ ಹಾಸ್ಟೆಲ್ನ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರ ಸ್ವಾಗತ ಕೋರುತ್ತಾ ಸ್ವಾಗತ ಭಾಷಣವನ್ನು ಮುಗಿಸುತ್ತಾರೆ. ಶಿವ ನಿರದಿರು ಶಿವ ಬಾಗುವುದು ಎನ್ನ ಕಾಯ, ನೀರು ಶಿವ ನಿರದಿರು ಶಿವ ಬಾಗುವುದು ಎನ್ನ ಕಾಯ. ನಾನೇಕೆ ಅಂಜಲಿ ನೀ ನನ್ನ ಬಲಿ, ನೀಡು ಶಿವ ನಿರದಿರು ಶಿವ ಬಾಗುವುದು ಎನ್ನ ಕಾಯ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರವೇಕೆ, ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರವೇಕೆ. ನೀನಿಟ್ಟ ಕಾಯ ನೀನಿಟ್ಟ ಕಾಯ ನಿನ ಕೈಗೆ ಮಾಯ ಆಗುವುದು ಹೋಗುವುದು ನಾ ಕಾಣೆನೆ. ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ. ಮಾಣಿಕ್ಯ ಕೊಟ್ಟರು ಮರದಡಿಯೇ ಇಟ್ಟರು ನಾನೆಂದು ನಿನ್ನೆನ್ನಲಾರೆ. ಮಾಣಿಕ್ಯ ಕೊಟ್ಟರು ಮರದಡಿಯೇ ಇಟ್ಟರು ನಾನೆಂದು ನಿನ್ನೆನ್ನಲಾರೆ. ಸಾರಂಗ ಮನಕ್ಕೆ
ಶ್ರಮಿಸೋದು ನಾ ಕಾಣೆನೆ. ನೀರು ಶಿವ ನೀಡದಿರು ಶಿವ, ಬಾಗುವುದು ಎನ್ನ ಕಾಯ, ಬಾಗುವುದು ಎನ್ನ ಕಾಯ, ಬಾಗುವುದು ಎನ್ನ ಕಾಯ. ಧನ್ಯವಾದಗಳು. ಧನ್ಯವಾದಗಳು. ಈಗ ಕಾರ್ಯಕ್ರಮ ದೇಶಭಕ್ತಿ ಗೀತೆಗಳು. ಮೊದಲನೇದಾಗಿ ಪಲ್ಲವಿ. ಭಾರತ ಮಾತೆ ಮಕ್ಕಳು ನಾವು ಕನ್ನಡ ನೆಲದೊಳಗೆ, ನಮ್ಮಿ ನಾಡಿನ ಚೆಲುವೆಗೆ ಸಾಟಿ ಇರುವುದು ಜಗದೊಳಗೆ. ಭಾರತ ಮಾತೆಯ ಮಕ್ಕಳು ನಾವು ಕನ್ನಡ ನೆಲದೊಳಗೆ, ನಮ್ಮಿ ನಾಡಿನ ಚೆಲುವೆಗೆ ಸಾಟಿ ಇರುವುದು ಜಗದೊಳಗೆ. ಭಾಷೆಯರಿಗೆ ಮತ ಪದ್ಧತಿ ಹಲವು ವಿಶಿಷ್ಟ ಹೊಂದೊಂದೇ, ಉತ್ತರ ದಕ್ಷಿಣ ಭಾರತಕ್ಕೆಲ್ಲ ಸಂಸ್ಕೃತಿ ತಾನೊಂದೇ. ಭಾಷೆಯರಿಗೆ ಮತ ಪದ್ಧತಿ ಹಲವು ವಿಶಿಷ್ಟ ಹೊಂದೊಂದೇ, ಉತ್ತರ ದಕ್ಷಿಣ ಭಾರತಕ್ಕೆಲ್ಲ ಸಂಸ್ಕೃತಿ ತಾನೊಂದೇ. ಧರ್ಮ ಸಮನ್ವಯ ಮಾನವ ಪ್ರೇಮ ಕನ್ನಡ ಸಹಜ ಗುಣ, ನಮ್ಮಿ ನಾಡಿನ ಚೆಲುವೆಗೆ ಸಾಟಿ ಇರುವುದು ಜಗದೊಳಗೆ. ಧರ್ಮ ಸಮನ್ವಯ ಮಾನವ ಪ್ರೇಮ ಕನ್ನಡ ಸಹಜ ಗುಣ, ನಮ್ಮಿ ನಾಡಿನ ಚೆಲುವೆಗೆ ಸಾಟಿ ಇರುವುದು ಜಗದೊಳಗೆ. ಭಾರತ ಮಾತೆಯ ಮಕ್ಕಳು ನಾವು ಕನ್ನಡ ನೆಲದೊಳಗೆ, ನಮ್ಮಿ ನಾಡಿನ ಚೆಲುವೆಗೆ ಸಾಟಿ ಇರುವುದು ಜಗದೊಳಗೆ. ನಗುತ್ತಲೆ ದುಡಿಯುವ ಶಪಥವು ಮಾಡಿ ಹೃದಯವು ಹೊಂದಾಗಿ, ಭಾರತ ಕೀರ್ತಿಗೆ ಶಪಥವು ಮಾಡಿ ಹೃದಯವು ಹೊಂದಾಗಿ. ನಗುತ್ತಲೆ ದುಡಿಯುವ ಶಪಥವು ಮಾಡಿ ಹೃದಯವು ಹೊಂದಾಗಿ, ಭಾರತ ಕೀರ್ತಿಗೆ ಶಪಥವು ಹೊಂದಾಗಿ. ಧರ್ಮ ಸಮನ್ವಯ ಮಾನವ ಪ್ರೇಮ ಕನ್ನಡ ಸಹಜ ಗುಣ, ನಮ್ಮಿ ನಾಡಿನ ಚೆಲುವೆಗೆ ಸಾಟಿ ಇರುವುದು ಜಗದೊಳಗೆ. ಧರ್ಮ ಸಮನ್ವಯ ಮಾನವ ಪ್ರೇಮ ಕನ್ನಡ ಸಹಜ ಗುಣ, ನಮ್ಮಿ ನಾಡಿನ ಚೆಲುವೆಗೆ ಸಾಟಿ ಇರುವುದು ಜಗದೊಳಗೆ. ಭಾರತ ಮಾತೆಯ ಮಕ್ಕಳು ನಾವು ಕನ್ನಡ ನೆಲದೊಳಗೆ, ನಮ್ಮಿ ನಾಡಿನ ಚೆಲುವೆಗೆ ಸಾಟಿ ಇರುವುದು ಜಗದೊಳಗೆ. ಇರುವುದು ಜಗದೊಳಗೆ, ಇರುವುದು ಜಗದೊಳಗೆ. ಅದ್ಭುತವಾಗಿ ಹಾಡಿದಂತಹ ಪಲ್ಲವಿಯವರಿಗೆ ಧನ್ಯವಾದಗಳು. ನಂತರದಾಗಿ ಈಗ ತಾನೇ ಆಗಮಿಸಿದಂತಹ ಮಲ್ಲಿಕಾರ್ಜುನ್ ಸರ್ ಅವರಿಗೆ ಸ್ವಾಗತವನ್ನು ಕೋರುತ್ತಾ, ನಂತರದಾಗಿ ಇಡೀ ಹಾಸ್ಟೆಲಿನ ಗಾನ ಕವಿಯಾದಂತಹ ಮಲ್ಲಿಕಾರ್ಜುನ್ ಅವರು ತಮ್ಮ ಸುಮಧುರ ಕಂಠದಿಂದ ದೇಶಭಕ್ತಿ ಗೀತೆ ಹಾಡಲು ಬರುತ್ತಿದ್ದಾರೆ. ತಮಗೆ ಸ್ವಾಗತವನ್ನು ಕೋರುತ್ತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ಮುಂದಿನ ತಯಾರಿ ಜ್ಯೋತಿ. ಇವಾಗ ದೇಶಭಕ್ತಿ ಗೀತೆಯನ್ನು ಪ್ರಾರಂಭಿಸುತ್ತಿದ್ದೇನೆ. ವೀರ ಧೀರರಾಳಿದ ಭವ್ಯ ಭಾರತ ನಮ್ಮ ಭಾರತ, ಶಾಂತಿ ಸಹನೆ ಸೌಹಾರ್ದ ಇಲ್ಲಿ ಸಂತತ. ವೀರ ಧೀರರಾಳಿದ ಭವ್ಯ ಭಾರತ ನಮ್ಮ ಭಾರತ, ಉತ್ತರದಿ ಹಿಮಾಲಯ ನಮಗೆ ಕಾವಲು, ಉಳಿದ ಕಡೆಗಳಲ್ಲಿ ನಮಗೆ ಕಡಲ ಕಾವಲು. ವೈರಿ ಪಡೆಗಳಿಂದೆ ಹಟ್ಟುವ ವಿಜಯ ಪದದಿ ಹಡೆಯ ನಿಟ್ಟು ಕಲಿಗಳಾಗುವ. ವೀರ ಧೀರರಾಳಿದ ಭವ್ಯ ಭಾರತ ನಮ್ಮ ಭಾರತ, ಶಾಂತಿ ಸಹನೆ ಸೌಹಾರ್ದ ಇಲ್ಲಿ ಸಂತತ. ಲಕ್ಷ್ಮೀಬಾಯಿ ಚೆನ್ನಮ್ಮರ ವೀರ ಸಂತತಿ, ಬುದ್ಧ ಬಸವ ಚೈತನ್ಯರ ಪುಣ್ಯ ಸಂತತಿ. ಕಲೆಯು ಸಾವಿರ ಚೆಲವಿನಾಗರ, ಈ ಮಣ್ಣ ಕಣ ಕಣವು ಸ್ವರ್ಗ ಸುಂದರ. ವೀರ ಧೀರರಾಳಿದ ಭವ್ಯ ಭಾರತ
ನಮ್ಮ ಭಾರತ ಶಾಂತಿ ಸಹನೆ ಸೌಹಾರ್ದ ಇಲ್ಲಿ ಸಂತತ ಧಮನಿ ಧಮನಿಯಲ್ಲಿ ದೇಶ ಪ್ರೇಮ ಮಿಡಿಯಲಿ ಭಾರತಾಂಬೆಗೆ ಹೆಮ್ಮೆ ನಮ್ಮದಾಗಲಿ ಭಾರತಾಂಬೆಗೆ ನಾವು ನಮಿಸುವ ಸತ್ಯಮವೇ ಜಯತೆಂದು ಜಗಕ್ಕೆ ಸಾರುವ ಸತ್ಯಮವೇ ಜಗಕ್ಕೆಂದು ಜಗಕ್ಕೆ ಸಾರುವ ವೀರ ಧೀರರಾಳಿದ ಭವ್ಯ ಭಾರತ ನಮ್ಮ ಭಾರತ ಶಾಂತಿ ಸಹನೆ ಸೌಹಾರ್ದ ಇಲ್ಲಿ ಸಂತತ. ಧನ್ಯವಾದಗಳು. ಅದ್ಭುತವಾಗಿ ಆಡಿದಂತಹ ಮಲ್ಲಿಕಾರ್ಜುನ ಅವರಿಗೆ ಧನ್ಯವಾದಗಳು. ನಂತರ ತಯಾರಿ ಜ್ಯೋತಿ ಅವರು ವೇದಿಕೆ ಮೇಲೆ ಆಗಮಿಸಬೇಕೆಂದು ಕೋಲ್ಕೊತಿದ್ದೇವೆ. ಕೋಟಿ ಜನ ಆರಾಧಿಸುವ ಮಮತೆಯ ಮಂಗಳ ಮಾತೆ ಜಯ ಜಯ ಹೇ ಭಾರತ ಮಾತೆ. ಮಹಾಕೋಟಿ ಕೋಟಿ ಜನ ಆರಾಧಿಸುವ ಮಮತೆಯ ಮಂಗಳ ಮಾತೆ ಜಯ ಜಯ ಹೇ ಭಾರತ ಮಾತೆ. ಸ್ವಾತಂತ್ರ್ಯ ತಂದ ನಮ್ಮ ನೆಚ್ಚಿನ ಪೂಜ್ಯ ಮಹಾತ್ಮ ಗಾಂಧಿ ಆ ಪ್ರೇಮದ ಪುತ್ರ ಪಂಡಿತ ನೆಹರು ವಿಶ್ವ ಶಾಂತಿಗೆ ನಾಂದಿ. ಸ್ವಾತಂತ್ರ್ಯ ತಂದ ನಮ್ಮ ನೆಚ್ಚಿನ ಪೂಜ್ಯ ಮಹಾತ್ಮ ಗಾಂಧಿ ಆ ಪ್ರೇಮದ ಪುತ್ರ ಪಂಡಿತ ನೆಹರು ವಿಶ್ವ ಶಾಂತಿಗೆ ನಾಂದಿ. ನಿನಗಾಗಿ ಮಡಿದ ವೀರರ ಪಡೆ ನಿರ್ಮಲ ನಿಶ್ಚಲ ಖ್ಯಾತಿ ಜಯ ಜಯ ಹೇ ಭಾರತ ಮಾತೆ ಜಯ ಜಯ ಹೇ ಭಾರತ ಮಾತೆ. ಮಹಾಕೋಟಿ ಕೋಟಿ ಜನ ಆರಾಧಿಸು ಮಮತೆಯ ಮಂಗಳ ಮಾತೆ ಜಯ ಜಯ ಹೇ ಭಾರತ ಮಾತೆ. ಬಲ ಭೀಮಾನು ಮರ ವೀರ ವಿವೇಕರ ಸೈನಿಕ ಶೂರರ ಭೂಮಿ ಈ ಶ್ರೀ ಬಸವ ಶಂಕರರು ಅಲ್ಲಮ ಪ್ರಭುಗಳು ಶರಣರ ಹುಟ್ಟಿದ ಭೂಮಿ. ಬಲ ಭೀಮಾನು ಮರ ವೀರ ವಿವೇಕರ ಸೈನಿಕ ಶೂರರ ಭೂಮಿ ಶ್ರೀ ಬಸವ ಶಂಕರರು ಅಲ್ಲಮ ಪ್ರಭುಗಳು ಶರಣರ ಹುಟ್ಟಿದ ಭೂಮಿ. ಈ ನಾಟ್ಯ ಕಲಾ ಕವಿ ಬ್ರಹ್ಮ ಈ ನಾಟ್ಯ ಕಲಾ ಕವಿ ರನ್ನ ಪಂಪರರು ಕರುಣಿಸಿದ ಮಹಾಮಾತೆ ಜಯ ಜಯ ಹೇ ಭಾರತ ಮಾತೆ. ಮಹಾಕೋಟಿ ಕೋಟಿ ಜನ ಆರಾಧಿಸುವ ಮಮತೆಯ ಮಂಗಳ ಮಾತೆ ಜಯ ಜಯ ಹೇ ಭಾರತ ಮಾತೆ. ಆ ಒಬ್ಬನೇ ದೇವರು ಮಂದಿರ ಮಸೀದಿ ಚರ್ಚುಗಳೆಲ್ಲದರಲ್ಲೂ ಈ ಹಿಂದೂ ಮುಸ್ಲಿಂ ಜೈನ ಕ್ರೈಸ್ತ ಧರ್ಮಗಳೆಲ್ಲದರಲ್ಲೂ ಆ ಒಬ್ಬನೇ ದೇವರು ಮಂದಿರ ಮಸೀದಿ ಚರ್ಚುಗಳೆಲ್ಲದರಲ್ಲೂ ಈ ಹಿಂದೂ ಮುಸ್ಲಿಂ ಜೈನ ಕ್ರೈಸ್ತ ಧರ್ಮಗಳೆಲ್ಲದರಲ್ಲೂ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ನೀ ನಮ್ಮೆಲ್ಲರ ಮಾತೆ ಜಯ ಜಯ ಹೇ ಭಾರತ ಮಾತೆ. ಮಹಾಕೋಟಿ ಕೋಟಿ ಜನ ಆರಾಧಿಸುವ ಮಮತೆಯ ಮಂಗಳ ಮಾತೆ ಜಯ ಜಯ ಹೇ ಭಾರತ 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 ಮಾತೆ. ಪ್ಲೆಸೆಂಟ್ ಆಗಿ ಆಡಿದಂತಹ ಶ್ಯಾಮಲಾ ಅವರಿಗೆ ಧನ್ಯವಾದಗಳು. ನಂತರದಾಗಿ ಅಶೋಕ್ ಅವರಿಂದ ಅಶೋಕ್ ಅಶೋಕ್ ಅಶೋಕ್. ವೀರ ಧೀರರಾಳಿದ ಭವ್ಯ ಭಾರತ ನಮ್ಮ ಭಾರತ ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ. ವೀರ ಧೀರರಾಳಿದ ಭವ್ಯ ಭಾರತ ನಮ್ಮ ಭಾರತ ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ. ಉತ್ತರದಿ ಹಿಮಾಲಯ ನಮಗೆ ಕಾವಲು ಉಳಿದ ಕಡೆಗಳೆಲ್ಲ ನಮಗೆ ಕಡಲ ಕಾವಲು. ಉತ್ತರದಿ ಹಿಮಾಲಯ ನಮಗೆ ಕಾವಲು ಉಳಿದ ಕಡೆಗಳೆಲ್ಲ ನಮಗೆ ಕಡಲ ಕಾವಲು. ವೈರಿ ಪಡೆಗಳ ಹಿಂದೆ ಹಟ್ಟುವ ವೈರಿ ಪಡೆಗಳ ಹಿಂದೆ ಹಟ್ಟುವ ವಿಜಯ ಬದಲಿ ಅಡಿಯಲಿಟ್ಟು ಕವಿಗಳಾಗುವ ವಿಜಯ ಬದಲಿ ಕವಿಗಳಿಟ್ಟು ಅಡಿಯಲಾಗುವ. ವೀರ ಧೀರರಾಳಿದ ಭವ್ಯ ಭಾರತ ನಮ್ಮ ಭಾರತ ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ.
ಲಕ್ಷ್ಮೀಬಾಯಿ ಚೆನ್ನಮ್ಮರ ವೀರ ಸಂತತಿ, ಬುದ್ಧ ಬಸವ ಚೈತನ್ಯರ ಪುಣ್ಯ ಸಂತತಿ. ಲಕ್ಷ್ಮೀಬಾಯಿ ಚೆನ್ನಮ್ಮರ ವೀರ ಸಂತತಿ, ಬುದ್ಧ ಬಸವ ಚೈತನ್ಯರ ಪುಣ್ಯ ಸಂತತಿ. ಕಲೆಯು ಸಾವಿರ ಚೆಲುವಿನಾಗರ, ಕಲೆಯು ಸಾವಿರ ಚೆಲುವಿನಾಗರ. ಈ ಮಣ್ಣ ಕಣಕಣವು ಸ್ವರ್ಗ ಸುಂದರ, ಈ ಮಣ್ಣ ಕಣಕಣವು ಸ್ವರ್ಗ ಸುಂದರ. ವೀರ ಧೀರರಾಳಿದ ಭವ್ಯ ಭಾರತ ನಮ್ಮ ಭಾರತ. ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ, ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ. ಲಕ್ಷ್ಮೀಬಾಯಿ ಚೆನ್ನಮ್ಮರ ವೀರ ಸಂತತಿ, ಬುದ್ಧ ಬಸವ ಚೈತನ್ಯರ ಪುಣ್ಯ ಸಂತತಿ. ಲಕ್ಷ್ಮೀಬಾಯಿ ಚೆನ್ನಮ್ಮರ ವೀರ ಸಂತತಿ, ಬುದ್ಧ ಬಸವ ಚೈತನ್ಯರ ಪುಣ್ಯ ಸಂತತಿ. ಕಲೆಯು ಸಾವಿರ ಚೆಲುವಿನಾಗರ, ಕಲೆಯು ಸಾವಿರ ಚೆಲುವಿನಾಗರ. ಈ ಮಣ್ಣ ಕಣಕಣವು ಸ್ವರ್ಗ ಸುಂದರ, ಈ ಮಣ್ಣ ಕಣಕಣವು ಸ್ವರ್ಗ ಸುಂದರ. ವೀರ ಧೀರರಾಳಿದ ಭವ್ಯ ಭಾರತ ನಮ್ಮ ಭಾರತ. ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ, ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ. ಧಮನಿ ಧಮನಿಯಲ್ಲಿ ದೇಶ ಪ್ರೇಮ ಮಿಡಿಯಲಿ, ಭಾರತೀಯರೆಂಬ ಹೆಮ್ಮೆ ನಮ್ಮದಾಗಲಿ. ಧಮನಿ ಧಮನಿಯಲ್ಲಿ ದೇಶ ಪ್ರೇಮ ಮಿಡಿಯಲಿ, ಭಾರತೀಯರೆಂಬ ಹೆಮ್ಮೆ ನಮ್ಮದಾಗಲಿ. ಭಾರತಾಂಬೆಗೆ ನಾವು ನಮಿಸುವ, ಭಾರತಾಂಬೆಗೆ ನಾವು ನಮಿಸುವ. ಸತ್ಯಮೇವ ಜಯತೆ ಎಂದು ಜಯಕ್ಕೆ ಸಾಗುವ, ಸತ್ಯಮೇವ ಜಯತೆ ಎಂದು ಜಯಕ್ಕೆ ಸಾಗುವ. ವೀರ ಧೀರರಾಳಿದ ಭವ್ಯ ಭಾರತ ನಮ್ಮ ಭಾರತ. ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ. ವೀರ ಧೀರರಾಳಿದ ಭವ್ಯ ಭಾರತ, ಭವ್ಯ ಭಾರತ ನಮ್ಮ. ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ, ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ, ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ. ಅಶೋಕ್ ಅವರಿಗೆ ಧನ್ಯವಾದಗಳು. ನಂತರದಾಗಿ ಶ್ಯಾಮಲಾ ಜ್ಯೋತಿ ಜ್ಯೋತಿ ಅವರಿಂದ. ನನ್ನ ದೇಶ ಬಾಂಧವರೇ, ಕಣ್ಣೀರ ಕಥೆ ಇದು ಕೇಳಿ. ಈ ದೇಶಕ್ಕಾಗಿ ಮಳೆದ ವೀರ ಯೋಧರ ಕಥೆ ಕೇಳಿ. ಓ ನನ್ನ ದೇಶ ಬಾಂಧವರೇ, ಕಣ್ಣೀರ ಕಥೆ ಇದು ಕೇಳಿ. ಈ ದೇಶಕ್ಕಾಗಿ ಮಳೆದ ವೀರ ಯೋಧರ ಕಥೆ ಕೇಳಿ. ಹಿಮಾಲಯವು ಮುಗಿಲೇಳಲು, ಸ್ವಾತಂತ್ರ್ಯಕ್ಕೆ ಮಯವಾಗಲು, ಕೊನೆಯವರೆಗೂ ಹೋರಾಡುತ್ತಲೇ, ಕೊನೆಯವರೆಗೂ ಹೋರಾಡುತ್ತಲೇ. ಹೆಣವಾಗಿ ಉರುಳಿದರಲ್ಲಿ ಭೂತಾಯಿಯ ಋಣ ತೀರಿಸುತ್ತ, ಕಣ್ಣುಚ್ಚಿ ಅಮರರು ಆಗಿ. ಈ ದೇಶಕ್ಕಾಗಿ ಮಳೆದ ವೀರ ಯೋಧರ ಕಥೆ ಕೇಳಿ. ದೇಶ ಆಚರಿಸಲು ದೀಪಾವಳಿ, ಗಣೆಯಾಚೆ ರಕ್ತದ ಓಕುಳಿ. ಮನೆಯೆಲ್ಲ ಸಂತಸವಿರಲು, ಮನೆಯೆಲ್ಲ ನಲಿಯುತ್ತಲಿರಲು. ಅಲ್ಲವರಿಗೆ ಮರಣದ ತೊಟ್ಟಿಲು, ವೀರ ಮರಣವಪ್ಪಿದ ಸೈನ್ಯಕ್ಕೆ ಅಶ್ರುತರ್ಪಣ ನೀಡಿ ಜನರೇ. ಈ ದೇಶಕ್ಕಾಗಿ ಮಳೆದ ವೀರ ಯೋಧರ ಕಥೆ ಕೇಳಿ. ಕುಲ ಜಾತಿಗಳೆಲ್ಲವ ಮರೆತು, ಭಾಷಾ ಪ್ರಾಂತ್ಯದ ಭೇದವ ತೊರೆದು, ಕುಲ ಜಾತಿಗಳೆಲ್ಲವೂ ಮರೆತು,
ಎಲ್ಲರೂ. ಥ್ಯಾಂಕ್ ಯು ಅವಕಾಶ ಮಾಡಿ. ಮಧುರವಾಗಿ ಆಡಿದಂತಹ ಜ್ಯೋತಿಯವರಿಗೆ ಧನ್ಯವಾದಗಳು. ನಂತರದಾಗಿ ಹಾಸ್ಯಗಳು. ಹಾಸ್ಯ ಮೊದಲನೆಯದಾಗಿ ವೀರೇಶ್ ಅವರಿಂದ ಸ್ವಾಗತವನ್ನು ಕೋರುತ್ತಿದ್ದೇವೆ. ಸುಳ್ಳು ವಾರ್ತೆಗಳು, ಸುಳ್ಳು ಲಗ್ನ ಪತ್ರಿಕೆ. ಶ್ರೀ ಮೈಸೂರು ಪಾಕ್ ದೇವಸ್ಥಾನ ಪ್ರಸನ್ನ. ಉಪ್ಪಿನಹುಂಡಿ ರಾಜ್ಯದ ಚಿಕ್ಕನಹುಂಡಿ ಜಿಲ್ಲೆ ರೇವುಂಡೆ ತಾಲೂಕಿನ ಜಿಲೇಬಿ ಗ್ರಾಮದ ದಿವಂಗತ ಸಿಹಿ ಪೊಂಗಲ್ ಅವರ ಪ್ರಥಮ ಪುತ್ರನಾದ ಶ್ರೀಮತಿ ಹಾಗೂ ಬೂಂದಿಲಾಡು ಇವರ ಮಾಡುವ ವಿಜ್ಞಾಪನೆಗಳು. ಇದೇ ಶಾವಿಗೆ ವಾರದ ಟೊಮ್ಯಾಟೊ ಮುಹೂರ್ತದಲ್ಲಿ ಗೋಡ ಬಜ್ಜೆ ಗಂಟೆಗೆ ಸರಿಯಾದ ನನ್ನ ಮಗನಾದ ಚಿರಂಜೀವಿ ಕುಮಾರ ಇಡ್ಲಿ ವಡೆ ಸಾಂಬಾರ್ BA B.Ed LLB. ಇವರಿಗೆ ಬೆಳ್ಳುಳ್ಳಿ ಗ್ರಾಮದ ಶ್ರೀಮತಿ ಹಾಗೂ ಶ್ರೀ ಚಟ್ನಿಯವರ ಮಗಳಾದ ಚಿರಂಜೀವಿ ಕುಂಕುಮ ಸೌಭಾಗ್ಯವತಿ ಮಸಾಲ ದೋಸೆ. ಬಿಸಿ ಬಿಸಿ ಪ್ರಥಮ PUC SSLC ಫೇಲ್. ಇವರೊಡನೆ ಹೋಟೆಲ್ ಪಕೋಡ ಭವನದಲ್ಲಿ ನೆರವೇರುವ ವಿವಾಹಕ್ಕೆ ಕುಟುಂಬ ಪರಿವಾರ ಸಮೇತವಾಗಿ ಬಂದು ಶುಭ ಹಾರೈಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಇಂತಿ ನಿಮ್ಮ ವಿಶ್ವಾಸಿಗಳು ಶ್ರೀಮತಿ ಬೂಂದಿಲಾಡು, ಶ್ರೀಮತಿ ಈರುಳ್ಳಿ ಚಟ್ನಿ. ಧನ್ಯವಾದಗಳು. ವೀರೇಶ್ ಅವರಿಗೆ ಧನ್ಯವಾದಗಳು. ನಂತರದಾಗಿ ಪವನ್ ಕುಮಾರ್ ಟಿ. ಮುಂದಿನ ತಯಾರಿ ಕವಿತಾ ಮತ್ತು ಶ್ರಾವಣಿ. ಹೇಳುವುದು ಹಾಸ್ಯಗಳು. ಗೆಳೆಯ, ಸರ್ಕಾರಿ ಆಂಬುಲೆನ್ಸ್ಗಳಿಗೆ 108 ಅನ್ನೋ ಸಂಖ್ಯೆ ಕೊಟ್ಟಿದ್ದಾರೆ ಏಕೆ? ಮಂಕ, ಸಿಂಪಲ್ ಕಣೋ, ಮನುಷ್ಯನಿಗೆ 108 ರೋಗ ಅಲ್ವಾ? ಗಂಡ ಹೆಂಡತಿ ದಾರಿಲಿ ಹೋಗ್ತಾ ಇದ್ದಾಗ ಎದುರಿಗೆ ಒಂದು ಕತ್ತೆ ಬಂತು. ಹೆಂಡತಿ, ರೀ ನಿಮ್ಮ ನೆಂಟರು ಕಣ್ರಿ, ಮಾತಾಡ್ಸ್ರಿ. ಗಂಡ, ನಮಸ್ಕಾರ ಮಾವ, ಏನು ಮಗಳ ನೋಡಕ್ ಬಂದ್ರ? ಹನುಮಯ್ಯ, ಯಾಕೋ ಬಸ್ಯ ಬಹಳ ದಿನ ಆಯ್ತು ಸ್ಕೂಲ್ಗೆ ಬರ್ತಿಲ್ಲ, ಏನ್ ಪ್ರಾಬ್ಲಮ್? ಬಸ್ಯ, ಹಾಗೇನಿಲ್ಲ ಮಗ, ನಮ್ಮಪ್ಪ ಹೇಳ್ಯಾನ ನಮ್ಗೆ ಎಲ್ಲಿ ಮರ್ಯಾದೆ ಸಿಗಲ್ವೋ ಅಂತಲ್ಲಿ ತಲೆ ಎತ್ತಿ ಸಹ ನೋಡಬಾರ್ದಂತ, ಅದಕ್ಕೆ ಸ್ಕೂಲ್ಗೆ ಬರ್ತಿಲ್ಲ. ಮಗ, ಅಪ್ಪ ಏನು ಕೆಲಸ ಮಾಡದೆ ದುಡಿಮೆ ಮಾಡೋ ಉದ್ಯೋಗ ಯಾವುದಾದರೂ ಇದ್ದರೆ ಹೇಳಪ್ಪ. ಅಪ್ಪ, ನನಗೆ ಗೊತ್ತಿಲ್ಲ ಮಗನೇ, ಕೆಲಸವನ್ನೇ ಮಾಡದೆ ಹಣ ಸಿಗೋಕೆ ಹೇಗೆ ಸಾಧ್ಯ? ಮಗ, ಆಗಲ್ಲಪ್ಪ, ನನಗೆ ಕೆಲಸ ಇರಬಾರದು, ಬೇರೆಯವರಿಗೆ ಅವರವರ ಕೆಲಸ ಮಾಡಿಕೊಂಡು ಹೋಗ್ತಾ ಇರಬೇಕು, ನಮಗೆ ಹಣ ಬರ್ತಿರಬೇಕು. ಅಪ್ಪ, ಹಾಗಾದರೆ ಒಂದು ಸುಲಭ ಶೌಚಾಲಯ ಶುರು ಮಾಡು. ಟೀಚರ್, ನಿನ್ನ ಹೆಸರೇನು? ಸ್ಟೂಡೆಂಟ್. ಟೀಚರ್, ನಿನ್ನ ಹೆಸರು ಏನು? ಶಿಷ್ಯ. ಸ್ಟೂಡೆಂಟ್, ಚರಂಡಿ. ಟೀಚರ್, ಇಡಿಯಟ್, ಹೆಸರು ಕೇಳಿದರೆ ನಾಟಕ ಆಡ್ತೀಯಾ? ಸ್ಟೂಡೆಂಟ್, ಎಷ್ಟು ಸಾರಿ ಹೇಳಿದ್ರು ಅಷ್ಟೇ, ನನ್ನ ಹೆಸರು ಚರಂಡಿ ಚರಂಡಿ ಚರಂಡಿ. ಟೀಚರ್, ನೀನು ಯಾರ ಮಗ? ಶಿಷ್ಯ, ವಿಶ್ವಸುಂದರಿ ಮಗ. ಟೀಚರ್, ಲೋ ಏನು ತಮಾಷೆ ಮಾಡ್ತಿದ್ದೀಯಾ? ಶಿಷ್ಯ, ಇಲ್ಲ ಮೇಡಮ್, ನನ್ನ ಅಪ್ಪ ವಿಶ್ವ, ನನ್ನ ತಾಯಿ ಸುಂದರಿ. ಹುಡುಗಿ, ಯಾಕೋ ಲೋಫರ್ ಆಗ ನೋಡ್ತಿದ್ದೀಯಾ? ನಿನಗೆ ಯಾರು ಅಕ್ಕ ತಂಗಿ ಇಲ್ವಾ? ಹುಡುಗ, ಇರೋದಕ್ಕೆ ನೋಡ್ತಿರೋದು. ಹುಡುಗಿ, ಯಾಕೆ? ಹುಡುಗ, ನನ್ನ ತಂಗಿಗೆ ಅತ್ತಿಗೆ ಬೇಕಂತೆ, ಅದಕ್ಕೆ. ಹೆಂಡ್ತಿ, ರೀ ಏನು ಮಾಡ್ತಾ ಇದ್ದೀರಾ? ಗಂಡ, ನೊಣ ಹೊಡಿತಾ ಇದ್ದೀನಿ. ಹೆಂಡ್ತಿ, ನೊಣಗಳು ಸಿಕ್ಕಿದವ? ಗಂಡ, ಓ 2 ಹೆಣ್ಣು 3 ಗಂಡು ನೊಣಗಳು ಸಾಯಿಸಿದ್ದೀನಿ. ಹೆಂಡ್ತಿ, ನೊಣಗಳು 2 ಹೆಣ್ಣು 3 ಗಂಡು ಅಂತ ಹೇಗೆ ಹೇಳ್ತಿದ್ದೀರಾ? ಗಂಡ, ತುಂಬ ಸುಲಭ. 2 ಹೆಣ್ಣು ಫೋನ್ ಮೇಲೆ ಕುಳಿತಿದ್ದವು, 3 ಹೆಣ್ಣು ಬೀರ್ ಬಾಟಲ್ ಮೇಲೆ ಕುಳಿತವು. ಥ್ಯಾಂಕ್ ಯು. ಚರಂಡಿ ಪವನ್ ಕುಮಾರ್ ಅವರಿಗೆ ಧನ್ಯವಾದಗಳು. ನಂತರ ಕವಿತಾ ಮತ್ತು ಶ್ರಾವಣಿ. ಮುಂದಿನ ತಯಾರಿ ಹಂಸ. ಲೇ, ಇವತ್ತು ರಿಸಲ್ಟ್ ಬಂತು. ಹೌದಾ? ಹ್ಞೂ, ನಾನು ಪಾಸ್ ಆದೆ, ಆದ್ರೆ ಪ್ರೀತಿ ಫೇಲ್ ಆದ್ಲು. ಅದಕ್ಕೆ 1 ಲೀಟ್ರ್ ಪೆಟ್ರೋಲ್ ಕೊಟ್ಬಿಟ್ಟಿದ್ದಾಳೆ. ಹಾಗಿದ್ರೆ ಒಂದು 60 ಕಿಲೋಮೀಟ್ರ್ ಓಡಿಸ್ಬಿಡು. ಅವಳು ಅಷ್ಟೊಂದು ಮೈಲೇಜ್ ಕೊಡಲ್ಲ. ಯಾವಾಗ್ಲೂ ಫೋನ್ ನೋಡ್ತಿರ್ತೀಯಲ್ಲ, ಫೋನ್ ಬಿಟ್ಟು ಓದ್ಕೊಂಡು ತಂದೆ ತಾಯಿಗಳಿಗೆ ಒಳ್ಳೆ ಹೆಸರು ತಗೊಂಡ್ ಬಾ. ಯಾಕೆ? ಈಗಿನ ಅಪ್ಪ ಅಮ್ಮನ ಹೆಸರು ಚೆನ್ನಾಗಿಲ್ವಾ?
ಲೇ ಇವತ್ತು ನಮ್ ರಿಸಲ್ಟ್ ಬಂತು. ಹೌದು, ನಾವಿಬ್ರು ಫೇಲ್. ಅದಕ್ಕೆ ನಾವಿಬ್ರು ಸತ್ತೋಗೋಣ. ಬೇಡ ಕಣೆ, ಈಗ ನಾವ್ ಸತ್ತೋಗ್ಬಿಟ್ರೆ ಮತ್ತೆ ಹುಟ್ಟಿ LKG ಇಂದ ಓದ್ಬೇಕಾಗುತ್ತೆ. ಎಷ್ಟು ಸತ್ಲಿ ಹೇಳ್ಬೇಕು ನನ್ನಿಂದ ಬರಬೇಡ ಅಂತ. ನಾನು ಹೇಳಿದ ಕಂಡೀಷನ್ಗೆ ಒಪ್ಕೊಂಡ್ರೆ ನಾನು ನಿನ್ನ ಮದುವೆ ಆಗ್ತೀನಿ. ಸರಿ. ಸಿಗರೇಟ್ ಸೇದೋದು ಬಿಡು. ಸೇದಲ್ಲ. ಕುಡಿಯೋದು ಬಿಡು. ಬಿಡ್ತೀನಿ. ಹೊರಗಡೆ ತಿನ್ನೋದನ್ನು ಕಡಿಮೆ ಮಾಡು. ತಿನ್ನಲ್ಲ. ದೇವಸ್ಥಾನಕ್ಕೆ ದಿನಾಲೂ ಹೋಗು. ದಿನ ಹೋಗ್ತೀನಿ. ನನ್ನ ಮದುವೆ ಆಗು. ಹೋಗಲ್ಲೇ. ಯಾಕೋ? ನಾನು ಇಷ್ಟೆಲ್ಲ ಅನುಸರಿಸಿದ್ರೆ ನಾನು ಆಗ ಒಂದ್ ಒಳ್ಳೆ ಹುಡುಗ ಆಗ್ತೀನಿ. ಆಗ ನಿಮ್ಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ. ಎಕ್ಸ್ಕ್ಯೂಸ್ ಮೀ. ಎಸ್, ಐ ಲವ್ ಯು. ಏನಂದೆ ಇನ್ನೊಂದ್ಸತ್ಲಿ ಹೇಳು. ನಾನು ಹೇಳಿದ್ದು ಏನಂತ ಕೇಳಿಸ್ಕೊಳ್ತಾನೆ ಹೊಡೆದ. ಇ.ಟಿ. ಶ್ರೀದೇವಿ ಅವರು ವೇದಿಕೆಗೆ ಆಗಮಿಸಬೇಕು. ಮೊದಲನೆಯದಾಗಿ ಎಚ್ ಪೂಜಾ. ಎಚ್ ಪೂಜಾ. ವಿದ್ಯಾರಣ್ಯರು ಅನುಗ್ರಹಗೈದ ಭೂಮಿದು. ಜ್ಞಾನದ ಜ್ಯೋತಿಯು ವಿದ್ಯಾರಣ್ಯರು ಅನುಗ್ರಹಗೈದ ಭೂಮಿದು. ಅಕ್ಕ ಬುಕ್ಕರು ಆಳಿದರಿಲ್ಲಿ ಹರುಷದ ಮಳೆಯನ್ನು ಎಲ್ಲೂ ಚಲ್ಲಿ ವಿಜಯನಗರ ಕಹಳೆಯ ಊದಿದರು. ವಿಜಯನಗರ ಸ್ಥಾಪನೆ ಮಾಡಿದರು. ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಆಡುವೆ ಕೇಳಿ, ನಾ ಹಾಡುವೆ ಕೇಳಿ, ಹಾಡುವೆ ಕೇಳಿ, ನಾ ಹಾಡುವೆ ಕೇಳಿ. ಗಂಡರ ಗಂಡ ವೀರ ಪ್ರಚಂಡ ಕೃಷ್ಣದೇವರಾಯ ಆಡಿದ ವೈಭವದಿ. ಗಂಡರ ಗಂಡ ವೀರ ಪ್ರಚಂಡ ಕೃಷ್ಣದೇವರಾಯ ಆಳಿದ ವೈಭವತೆ. ಕಲಿಗಳ ನಾಡು ಕವಿಗಳ ಬೀಡು, ಕಲಿಗಳ ನಾಡು ಕವಿಗಳ ಬೀಡು ಎನಿಸಿತು ಹಂಪೆಯು ಆ ದಿನದೇ. ಕನ್ನಡ ಬಾವುಟ ಹಾರಿಸಿದ ಮಧುರೆವರೆಗೂ ರಾಜ್ಯವ ಹರಡಿಸಿದ ಕರು. ಅದ್ಭುತವಾಗಿ ಆಡಿದಂತಹ ಪೂಜಾ ಅವರಿಗೆ ಧನ್ಯವಾದಗಳು. ಹಂಸ ಅವರು ವೇದಿಕೆಗೆ ಬರಬೇಕು. ಮುಂದಿನ ತಯಾರಿ ಜ್ಯೋತಿ.
ನಡೆಯುತ್ತಿರು ಮಳೆಯೋ ಬರಸಿಡಿಲೋ ನೀ ನಡೆಯುತ್ತಿರು ಅರಳುವ ಹೂಗಳೇ ಆಲಿಸಿರಿ ಬಾಳೊಂದು ಹೋರಾಟ ಮರೆಯದಿರಿ ಮನಸ್ಸು ಎಂಬ ಕನ್ನಡಿಯು ಒಡೆದು ಹೋಗಬಾರದು ಬಾಳು ಒಂದು ಗೋಳು ಅಂತ ಓಡಿ ಹೋಗಬಾರದು ಯಾರಿಗಿಲ್ಲಿ ನೋವಿಲ್ಲ ಯಾರಿಗಿಲ್ಲಿ ಸಾವಿಲ್ಲ ಕಾಲ ಕಳೆದ ಹಾಗೆ ಇಲ್ಲ ಮಾಯವಾಗುವಂಥದ್ದು ಅಣೆಪೆಟ್ಟು ಬಯಲುವ ಕಣ್ಣೆ ಶಿಲೆಯಾಗಿ ನಿಲ್ಲುವುದು ದಿನ ನೋವುವ ಜೀವನ ನೆಲೆಯಾಗಿ ನಿಲ್ಲುವುದು ಯಾರಿಗಿಲ್ಲಿ ಅಳದಾಟ ಯಾರಿಗಿಲ್ಲ ಪರದಾಟ ನಮ್ಮ ಪ್ರತಿ ಮನಸ್ಸು ನನಸಾಗು ಹೊಳೆ ಕಾಲವು ಮುಂದೆ ಇದೆ ಮನವೇ ಓ ಮನವೇ ನೀ ಕುಕ್ಕದಿರು ಬೆಟ್ಟ ಬಯಲಿರಲಿ ನೀ ನುಗ್ಗುತ್ತಿರು ಅರಳುವ ಹೂಗಳೇ ಆಲಿಸಿರಿ ಬಾಳೊಂದು ಹೋರಾಟ ಮರೆಯದಿರಿ ಬೆಳಕಿನ ಕಿರಣಗಳೇ ಬಣ್ಣಿಸಿರಿ ഇരുളിന്റെ ಬೆಳಕುಂಟು ತೋರಿಸಿರಿ ನೋವು ನಲಿವು ಅನ್ನೋದು ಬಾಳರೇಳು ಕಂಬಿಗಳು ನಡುವೆ ನಮ್ಮದೇ ಪಯಣ ನಗುತ್ತ ಸಾಗುವಗಳಿರುಳು ಏನೇ ಬರಲಿ ಬಾಳಿನಲಿ ಬೇರೆ ಒಂದೇ ಜೊತೆಗಿರಲಿ ಏಳು ಬೀಳು ಎಲ್ಲ ದಾಟಿ ಏಳುತ್ತೀವಿ ನಾವುಗಳು ಅವಮಾನ ಎಲ್ಲರಿಗೊಂದು ಈ ಲೋಕದ ಸೃಷ್ಟಿಯಲ್ಲಿ ನಾವೆಲ್ಲರೂ ಎಂದು ಒಂದು ಆ ದೇವರ ಸೃಷ್ಟಿಯಲ್ಲಿ ಬಾಳಿಗೊಂಡ ಅರ್ಥವಿದೆ ಹೆಜ್ಜೆಗೊಂದು ದಾರಿ ಇದೆ ನಮ್ಮ ಆತ್ಮಬಲ ನಿನ್ನ ಜೊತೆಗಿರಲು ಆಕಾಶವೇ ಅಂಗೈಲಿ ಮನವೇ ಓ ಮನವೇ ನೀ ಬದಲಾಗು ಏನೇ ಸಾಧನೆಗೂ ನೀ ಮೊದಲಾಗು ಅರಳುವ ಹೂವುಗಳೇ ಆಲಿಸಿರಿ ಬಾಳೊಂದು ಹೋರಾಟ ಮರೆಯದಿರಿ ಬೆಳಕಿನ ಕಿರಣಗಳೇ ಬಣ್ಣಿಸಿರಿ ഇരുളിന്റെ ಬೆಳಕುಂಟು ತೋರಿಸಿರಿ ನಾಳೆ ನಂಬಿಕೆಯಿರಲಿ ನಮ್ಮ ಬಾಳಲಿ ಗೆಲ್ಲುವ ಭರವಸೆ ಒಂದೇ ಬೆಳಕಾಗಲಿ ಮನವೇ ಓ ಮನವೇ ನೀ ಅಳುಕದಿರು ಮಳೆಯೋ ಬರಸಿಡಿಲೋ ನೀ ನಡೆಯುತ್ತಿರು ಈ ಅವಕಾಶ ಮಾಡ್ಕೊಂಡು ಧನ್ಯವಾದಗಳು ಜ್ಯೋತಿ ಅವರು ವೇದಿಕೆಗೆ ಆಗಮಿಸುವುದು ಮುಂದಿನ ತಯಾರಿ ಅನ್ನಪೂರ್ಣ ಅವರು ಇಂಚರವೇ 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 ಚಂದ ಚೆಲುವಲ್ಲಿ ಚಂದ್ರನ ಎದೆಯಲ್ಲಿ ಚದುರಿ ನನಗೆ
ಕಂಡು ನನ್ನ ಕಣ್ಣ ಬೆಳಕಿನೊಳಗೆ ಗೆಳತಿ ನಾನೇ ಕಣೆ ಇಲ್ಲ ದಿಕ್ಕು ಸೊಕ್ಕುಗಳಿಗೆ ಒಡತಿ ನಾನೇ ಕಣೆ ಇಂದು ಪಂಚಭೂತಗಳಿಗೆ ಹೃದಯದ ರಥವಿದೆ ಚಲುವಿನ ಪಥವಿದೆ ಮಾಯದ ಲೋಕದ ಕಿನ್ನರಿ ಕಿನ್ನರಿ ನಾನೇ ನಾನೇ ಇಂಚರವೇ 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 ಚೆಲ್ಲಿದ ಚಲುವಲ್ಲಿ ಚಂದ್ರನ ಎದೆಯಲ್ಲಿ ಕಚಗುಳಿ ಇಡುವಿನ ಭೂಮಿ ನನ್ನದು ಗಗನ ನನ್ನದು ಗಾಳಿ ಬೆಂಕಿ ನೀರು ನನ್ನದು ನನಗಿಂತ ಯಾವ ಚಂದ ಜನ್ಮ ಜನ್ಮದೊಳಗೂ ಇಂಚರವೇ 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 ಚೆಲ್ಲಿದ ಚೆಲುವಲ್ಲಿ ಚಂದ್ರನ ಎದೆಯಲ್ಲಿ ಕಚಗುಳಿ ಇಡುವಿನ ಚಂದ್ರನ ಎದೆಯಲ್ಲಿ ಕಚಗುಳಿ ಇಡುವಿನ. ಧನ್ಯವಾದ. ಜ್ಯೋತಿ ಅವರಿಗೆ ಧನ್ಯವಾದಗಳು. ಅನ್ನಪೂರ್ಣ ಅವರು ವೇದಿಕೆಗೆ ಆಗಮಿಸಬೇಕು. ಡ್ಯಾನ್ಸ್ ಸ್ಟೂಡೆಂಟ್ಸ್ ಬಿ ರೆಡಿ. ಎಲ್ಲ ಎಲ್ಲಿದೆ ನಿನ್ನ ಆಸೆಗೆಲ್ಲಿ ಕೊನೆ ಇದೆ ಏಕೆ ಕನಸ ಕಾಣುವೆ ನಿಧಾನಿಸು ನಿಧಾನಿಸು ಬಾನಿಗೊಂದು ಎಲ್ಲೆ ಎಲ್ಲಿದೆ ನಿನ್ನ ಆಸೆಗೆಲ್ಲಿ ಕೊನೆ ಇದೆ ಏಕೆ ಕನಸ ಕಾಣುವೆ ನಿಧಾನಿಸು ನಿಧಾನಿಸು ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ ಮರಳು ಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು ನಾವು ನೆಲೆಸಿದಂತೆ ಬಾಳಲೇನು ನಡೆಯದು ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನೇ ಕಾರಣ ಬಾನಿಗೊಂದು ಎಲ್ಲೆ ಎಲ್ಲಿದೆ ಹುಟ್ಟು ಸಾವು ಬಾಳಿನಲ್ಲಿ ಎರಡು ಮುಖಗಳು ಬಯಸಿದಾಗ ಕಾಣದಿರುವ ಎರಡು ಮುಖಗಳು ಹರುಷವೆಂದೆ ಯಾರಿಗುಂಟು ಹೇಳು ಜಗದಲ್ಲಿ ಹೂವು ಮುಳ್ಳು ಎರಡು ಉಂಟು ಬಾಳಲತೆಯಲಿ ದುರಾಸೆ ಏತಕ್ಕೆ ನಿರಾಸೆ ಏತಕ್ಕೆ ಅದೇನೆ ಬಂದರೂ ಅವನ ಕಾಣಿಕೆ ಬಾನಿಗೊಂದು ಎಲ್ಲೆ ಎಲ್ಲಿದೆ ನಿನ್ನ ಆಸೆಗೆಲ್ಲಿ ಕೊನೆ ಇದೆ ಏಕೆ ಕನಸ ಕಾಣುವೆ ನಿಧಾನಿಸು 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 ನಿಧಾನಿಸು. ಅನ್ನಪೂರ್ಣ ಅವರಿಗೆ ಧನ್ಯವಾದಗಳು. ಅತಿ ಚಿಕ್ಕ ವಯಸ್ಸಿನಲ್ಲಿ ಮಾಡರ್ನ್ ಟೆಕ್ನಾಲಜಿ ಯೂಸ್ ಮಾಡಿ ರೋವರ್ ಬೈ ಸಸ್ಪೆನ್ಷನ್ ಇಂದ ರೋವರ್ ಕ್ರಿಯೇಟ್ ಮಾಡಿದ್ದಾನೆ. ಅದಕ್ಕೆ ಗೋಲ್ಡ್ ಮೆಡಲ್ ಅನ್ನು ಪಡೆದಿದ್ದಾನೆ. ಅವಾಗ ಕಾರ್ತಿಕ್ ಅವರಿಂದ ಅವ್ರ ಪ್ರಾಡಕ್ಟ್ ಅನ್ನು ಲಾಂಚ್ ಮಾಡ್ತಿದ್ದಾನೆ.
Kendra Vidyalaya. Today you are seeing right here, it's called rover. It is mainly used in planetary exploration. So we have used 2.4 GHz chip so we can wirelessly control from our hand. We also use 4K 70 FPS GoPro 7 Black so we can see the live footage right here. And we can also control them both camera and gimbal wirelessly using mobile app. So we are using a rocket buoy suspension so it can climb rocks easily, as you are able to see. So we can do a lot of things with it. We can also use it for cinematography, even also for various natural disasters team can also use it where people can't go, they can just send the rover so we can explore the area and see people who are in danger. So thank you. ಕೇಳ್ಕೊಳ್ತೀನಿ.